ಆವಾಗಿಂದ ಎಬ್ಬಿಸ್ತಾ ಇದ್ದೀನಿ, ಮೇಲಕ್ಕೆ ಎದ್ದೇಳ್ತಾನೆ ಇಲ್ವಲ್ಲ. ಇನ್ನೇನು ಮಾಡ್ತಾನೆ, ಕಂಠ ಪೂರ್ತಿ ಕುಡ್ಕೊ ಬಂದಿದ್ದಾನೋ ಏನೋ, ನನ್ನ ಕರ್ಮ ಇಲ್ಲ. ಲೋ ಸೀನಾ, ಎದ್ದೇಳೋ ಮೇಲೆ ನೀನು ಎಷ್ಟು ಅಂತ ಎಬ್ಸೋದು ನಾನು? ಲೇ ಮಗ್ನೆ, ಆಚೆ ಬಂದು ನೋಡು, ನಿಮ್ಮ ಅಜ್ಜಿ ಬಂದಿದ್ದಾರೆ. ಅಲ್ಲ ಕಣ, ನಾನು ನಿಮ್ಮ ಅಜ್ಜಿ ಮಾತಾಡ ಕುತ್ಕೊಂಡಿದ್ದೀವಿ ಆಚೆಗಡೆ. ನೀನು ಆಚೆ ಹೋದನು ಬಂದು ಈಗ ರೂಮಲ್ಲಿ ಬಾಗಿಲು ಹಾಕ್ಕೊಂಡ್ರೆ ನಂಗೇನು ಅರ್ಥ ಆಗ್ಬೇಕು ಹೇಳು? ಸೀನಾ, ಎಲ್ಲ ಇವನ? ಅರೆ ಇದೇನಿದು, ಇವನ್ ತಲೆ ಹತ್ರ ಯಾವುದೋ ಬಾಟ್ಲಿ ಇದ್ದಂಗಿದೆ. ಇದೇನಿದು ಹಿಂಗಿದೆಯಲ್ಲ? ಅಯ್ಯೋ ಇದೇನಿದು, ಈ ಸ್ಮೆಲ್ ಹಿಂಗೆ ಬರ್ತದೆ, ಔಷಧಿ ಸ್ಮೆಲ್ ಬರ್ತಾ ಇದೆ. ಅಯ್ಯಯ್ಯೋ, ನನ್ನ ಮಗ ಏನು ಮಾಡ್ಕೊಬಿಟ್ಟಾನೆ. ಅಯ್ಯಯ್ಯೋ ಅಮ್ಮ, ಬಾ ಇಲ್ಲಿ. ಅಮ್ಮ ಬಾ ಬೇಗ ಇಲ್ಲಿ, ಒಂದು ನಿಮಿಷ ಬಾ ಇಲ್ಲಿ. ಇಲ್ಲಿ ನೋಡ್ಬಾ ಏನಾಗೈತೆ ಅಂತ. ನಿನ್ನ ಮೊಮ್ಮಗ ಏನೋ ಮಾಡ್ಕೊಬಿಟ್ಟಿದ್ದಾನೆ, ಬಾ ಅಮ್ಮ. ಅಯ್ಯೋ ಏನೇ ನಿಂದು? ಅಲ್ಲ, ಪ್ರತಿಯೊಂದಕ್ಕೂ ಇಷ್ಟೊಂದು ಓವರ್ ಆ್ಯಕ್ಟಿಂಗ್ ಬೇಕಾ ನಿನಗೆ? ಹಾಂ? ಅಯ್ಯೋ ಅಮ್ಮ, ಓವರ್ ಆ್ಯಕ್ಟಿಂಗ್ ಅಲ್ಲ ಅಮ್ಮ. ಅಲ್ಲಿ ನೋಡು ನನ್ನ ಮಗ ಏನೋ ಮಾಡ್ಕೊಬಿಟ್ಟವನೆ. ಅಯ್ಯೋ ನಾನು ಇವಾಗ ಏನು ಮಾಡಲಿ? ಅಯ್ಯೋ ಹೌದಾ, ಏನಾಯ್ತೆ ಅವ್ನಿಗೆ ಇಪ್ಸು. ಅಮ್ಮ ಎದ್ದೇಳ್ತಾ ಇಲ್ಲ ಅಮ್ಮ. ಅವನ ತಲೆ ಹತ್ರ ನೋಡಲ್ಲಿ, ಅವನು ಏನೋ ಔಷಧಿ ಅಂತ ತಗೋಬಿಟ್ಟಾನೆ ಅಮ್ಮ. ಅದಕ್ಕೆ ಅವನು ಅಲ್ಲಾಡ್ತಾನೂ ಇಲ್ಲ ಅಮ್ಮ. ನಾನಿವಾಗ ಏನು ಮಾಡಲಿ? ಹಾಂ? ಅಯ್ಯೋ ನಾಟಕದೋಳೆ, ಏನು ಮಾಡಲಿ ಅಂತ ಕೇಳ್ತೀಯಲ್ಲೇ? ಮೊದಲು ಹಾಸ್ಪಿಟ್ಲಿಗೆ ಕರ್ಕೊಂಡವ ನಡಿಯೋಣ. ಅಮ್ಮ ನಾನು ಒಬ್ಳ ಕೈ ಎತ್ಕೊಳಕ್ಕೆ ಆಗಲ್ಲ ಅಮ್ಮ. ಲೇ ನೀನು ತಲೆ ಹಿಡ್ಕೊಳ್ಳೆ, ನಾನು ಕಾಲು ಹಿಡ್ಕೊತೀನಿ. ಫಸ್ಟ್ ಹಾಸ್ಪಿಟಲ್ ಸೇಸ ನಡಿಯೋಣ. ಲೋ ಸೀನಾ, ಎದ್ದೇಳೋ ಮೇಲೆ ಹೇಳೋ. ಲೇ ರಾಣಿ, ಅವನು ಉಸಿರಾಡ್ತಾನೆ ನೋಡು ಫಸ್ಟು. ಅಮ್ಮ ನಾನೊಂದು ತಾಯಿಯಾಗಿ ಆ ಕೆಲಸ ಹೇಗೆ ಮಾಡಲಿ ಅಮ್ಮ? ನನಗೆ ಅಷ್ಟೊಂದು ಧೈರ್ಯ ಇಲ್ಲ ಅಮ್ಮ. ನಡಿ, ಹೌದೇನೇ ಆಗಿರಲಿ, ಮೊದಲು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಣ ನಡಿ. ಸರಿ. ಏನ್ರಿ ಇವಾಗ ನಿಮ್ಮ ಹೊಟ್ಟೆ ಹೇಗಿದೆ? ಸರಿ ಆಯ್ತಾ? ಹ್ಞೂ ಕಣೆ, ಇವಾಗ ಸ್ವಲ್ಪ ಪರವಾಗಿಲ್ಲ. ಅಲ್ಲ, ನೀನೇನೋ ಒಂದು ಕಷಾಯ ಮಾಡಿ ಕೊಟ್ಟಿಯಲ್ಲ, ಅದು ಒಳ್ಳೆ ಕೆಲಸ ಮಾಡ್ತು ನೋಡು. ಇವಾಗ ಸ್ವಲ್ಪ ಆರಾಮಾಗೈತೆ ನೋಡಿ ಹೊಟ್ಟೆಲಿ. ಹ್ಞೂ ರೀ, ನನಗೆ ಹಿಂಗೆ ಚಿಕ್ಕ ವಯಸ್ಸಲ್ಲಿ ನಮ್ಮ ಅಜ್ಜಿ ಮಾಡಿಕೊಟ್ಟಿದ್ರು. ಇವಾಗ ನೆನಪಾಯ್ತು, ಅದಕ್ಕೆ ಮಾಡಿದೆ. ಅದೇನಿಲ್ಲ ರೀ, ಸ್ವಲ್ಪ ಜೀರಿಗೆ ಚೆನ್ನಾಗಿ ಕುದಿಸಿ ಸ್ವಲ್ಪ ಕಪ್ಪು ಕಲರ್ ಉಪ್ಪು ಬರುತ್ತಲ್ಲ, ಅದು ಹಾಕಿ ಕುಡಿದ್ರೆ ಹೊಟ್ಟೆಯಲ್ಲಿ ಏನೇ ತೊಂದರೆ ಇದ್ರೂ ಬೇಗ ವಾಸಿ ಆಗುತ್ತೆ. ಹೌದು ಕಣೆ, ಪರವಾಗಿಲ್ಲ ಇವಾಗ. ಅಪ್ಪ ಮಗನೇ. ಅಮ್ಮ ಯಾಕಮ್ಮ, ಏನಾಯಿತು? ನೀನು ಮುಖಕ್ಕೆ ಹೆಂಗೆ ಮಾಡ್ಕೊ ಬಂದಿದ್ದಲ್ಲ? ಅಯ್ಯೋ ನಾ ಏನಂತ ಹೇಳಿ ಮಗನೇ, ಅದು ನಿನ್ನ ಅಳಿಯ ಇದ್ದಾನಲ್ಲ ಸೀನಾ, ಅವನು ಏನೋ ಅನಾಹುತ ಮಾಡ್ಕೊಬಿಟ್ಟವನೇ ಕಣೋ. ಏನತ್ತೆ ನೀವು ಏನು ಹೇಳ್ತಾ ಇದ್ದೀರಾ? ಏನಾಯ್ತು ಅವನಿಗೆ? ಅಲ್ಲಮ್ಮ, ನಿನಗೆ ವಿಷಯ ಯಾರು ಹೇಳ್ದವರು? ಅಯ್ಯೋ ನಾನು ನೀನು ಬಂದ ಸುಳ್ಳು ಹೇಳ್ಬಿಟ್ಟು ನಾನು ರಾಣಿ ಮನೆಗೆ ಹೋಗಿದ್ದೆ ಅಪ್ಪ. ಅಲ್ಲಮ್ಮ, ನಿನಗೆ ಸ್ವಲ್ಪನೂ ಬುದ್ಧಿ ಇಲ್ವಾ? ಇವಾಗ ಅವ್ಳ ಮನೆಗೆ ಹೋಗೋಂಥದ್ದು ಏನಾಗಿತ್ತು ನಿನಗೆ? ಹಾಂ, ನಾವು ಇಷ್ಟೆಲ್ಲ ಕಷ್ಟ ಅನುಭವಿಸ್ತಾ ಇರೋದು ಅವಳಿಂದಾಗಿ. ನೀನು ಅವಳ ಮನೆಗೆ ಹೋಗಿ ಕುತ್ಕೊಳ್ಳೋಂಥದ್ದು ಏನಮ್ಮ ಆಗಿತ್ತು? ಛೇ ಹೋಗಮ್ಮ, ನಿನಗಂತೂ ಏನೆಂದ್ರು ಎಷ್ಟಂತೂ ಅರ್ಥನೇ ಆಗೋಲ್ಲ. ಅಯ್ಯೋ ಮಗನೇ, ನಾನು ಹೇಳೋದು ಕೇಳಪ್ಪ, ಆಮೇಲೆ ನನ್ನ ಬೈಯುವಂತೆ. ನಾನು ಸುಮ್ಮನೆ ಹೋಗಿರಲಿಲ್ಲ, ಅದು ಸೀನಾ ಏನೋ ಹೆಚ್ಚು ಕಮ್ಮಿ ಮಾಡ್ಕೊಬಿಟ್ಟಾನಂತ ರಾಣಿ ಫೋನ್ ಮಾಡಿದ್ಲು, ಅದಕ್ಕೆ ಹೋಗಿದ್ದೆ. ಏನು ಹೆಚ್ಚು ಕಡಿಮೆನಾ? ಏನತ್ತೆ ನೀವು ಏನು ಹೇಳ್ತಾ ಇದ್ದೀರ? ಸ್ವಲ್ಪ ಬಿಡಿಸಿ ಅರ್ಥ ಆಗೋ ಥರ ಹೇಳಿ. ಸುಮ್ಮನೆ ಇವಳೊಬ್ಬಳು, ಎಲ್ಲ ಆಗಿದ್ದು ಇವಳಿಂದಾನೆ. ಹಾಂ, ನನ್ನ ಮೊಮ್ಮಗ ನಮ್ಮೆಲ್ಲರನ್ನ ಬಿಟ್ಟು ಹೊಂಟೋಗ್ತಾನೋ ಏನೋ. ಅಯ್ಯೋ ಅಮ್ಮ, ಅದೇನಾಯ್ತು ಬಿಡಿಸಿ ಹೇಳು. ಅದು ಇದ್ದಕ್ಕಿದ್ದಾಗ ರೂಮ್ ಒಳಗೆ ಹೋದವನು ಏನೋ ಕೊಟ್ಬಿಟ್ಟಿದ್ದಾನೆ ಕಣೋ. ಎಷ್ಟೇ ಬಸ್ರು ಎದ್ದಿಲ್ಲ. ನಾನು ಅವಳು ಕಷ್ಟಪಟ್ಟು ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಹಾಕಿದ್ದೀವಿ. ಆದರೆ ಡಾಕ್ಟ್ರ್ ಇವಾಗ ಅವನು ಉಳಿಯೋದು ಡೌಟು ಅಂತ ಹೇಳ್ತವ್ರೆ. ಅಯ್ಯೋ ಅತ್ತೆ, ನೀವು ಇದೇನು ಹೇಳ್ತಾ ಇದ್ದೀರಾ? ಅಮ್ಮ, ಇವಾಗ ಅವರೆಲ್ಲ ಹಾಸ್ಪಿಟ್ಲಿಗೆ ಇದ್ದಾರಾ? ನಡಿ ಅಮೃತ, ನಡಿ ಹೋಗೋಣ. ಹ್ಞೂ ಕಣಪ್ಪ, ಬನ್ರಿ ಹೋಗೋಣ. ಅಮೃತ, ಇವನ್ನ ಈ ಪರಿಸ್ಥಿತಿ ನೋಡೋಕ್ಕೆ ನನ್ನ ಕೈಯಲ್ಲಿ ಆಗ್ತಾನೇ ಇಲ್ಲ. ಹೌದು ರೀ, ನನಗೂ ಯಾಕೋ ಹಂಗೆ ಅನಿಸ್ತಿದೆ. ಇವಾಗ ಇವನು ನೋಡೋಕ್ಕೆ ಪಾಪ ಅಂತ ಅನಿಸುತ್ತೆ. ಆದರೆ ಇವರಮ್ಮ ಸೇರಿಕೊಂಡು ನನ್ನ ಮಗಳಿಗೆ ಮಾಡಿದ್ದಾನೆ ಅನಿಸ್ಕೊಂಡ್ರೆ ಇದ್ರಿಗೆ ಆಗಬೇಕಾಗಿತ್ತು ಅಂತ ಒಂದು ಮನಸ್ಸು ಅನಿಸುತ್ತೆ. ಸರಿ ಬಾ, ನಾವು ಆಚೆ ಹೋಗೋಣ. ಪಾಪ ಇವ್ರ ಪರಿಸ್ಥಿತಿ ಯಾರಿಗೂ ಬೇಡ.
ಒಂದು ಕಡೆ ತಂಗಿ ಮಗ ಅನ್ನೋ ಮಮಕಾರ, ಇನ್ನೊಂದು ಕಡೆ ತನ್ನ ಹೆತ್ತು ಮಗಳಿಗೆ ಮೋಸ ಮಾಡ್ದ ಅನ್ನೋ ನೋವು. ಇದೆರಡರ ಮಧ್ಯೆ ಇವರು ಸಿಕ್ಕಾಕೊಂಡು ಒದ್ದಾಡ್ತಿದ್ದಾರೆ. ನನ್ನ ಮಗ. ಅಮ್ಮ, ಡಾಕ್ಟ್ರ್ ಇವಾಗ ಏನಂತ ಹೇಳಿದ್ದಾರೆ? ಗೊತ್ತಿಲ್ಲಪ್ಪ, ಡಾಕ್ಟರ್ನು ಏನು ನಮ್ಗೆ ಹೇಳಿಲ್ಲ. ಲೇ ರಾಣಿ, ಸುಮ್ಮನಿರೆ, ಸಮಾಧಾನ ಮಾಡ್ಕೊಳೆ. ನೀನಂತೂ ಹತ್ತು ಹೊತ್ತು ಹೆಂಗಾಗ್ಬಿಟ್ಟಿದೆ ನೋಡು. ನೀನು ಹತ್ರ ನಿನ್ನ ಸರಿ ಹೋಗ್ತಾನಾ? ಅಯ್ಯೋ ಅಮ್ಮ, ನಾನು ಏನು ಮಾಡಲಿ? ನನಗಿರೋದೇ ನನ್ನ ಮಕ್ಕಳು. ಅವರು ನನ್ನ ದಿಕ್ಕಾಗ್ಬಿಟ್ರೆ ನಾನು ಏನಕ್ಕಮ್ಮ ಬದುಕಿರಲಿ? ನೋಡಿ, ಇಲ್ಲಿ ಪೇಷಂಟ್ ಕಡೆಯವರು ನೀವೇನಾ? ಹೌದು ಡಾಕ್ಟ್ರೇ, ನಾನು ಅವ್ರ ತಾಯಿ. ಏನು ವಿಷಯ ಹೇಳಿ? ನನ್ನ ಮಗ ಹುಷಾರಾಗ್ತಾನಲ್ವಾ? ನನ್ನ ಮಗ ಸರಿ ಹೋಗ್ತಾನಲ್ವಾ ಡಾಕ್ಟ್ರೇ? ನೋಡಿ ಅಮ್ಮ, ನಾವು ಅದನ್ನು ಇವಾಗಲೇ ಏನು ಹೇಳೋಕ್ಕಾಗಲ್ಲ. ಆದರೆ ಅವ್ರು ತೊಗೊಂಡಿರೋದು ತುಂಬ ಅಪಾಯಕಾರಿ ವಿಷ. ಅಷ್ಟೊಂದು ಪವರ್ಫುಲ್ ಆಗಿರೋದು ಮನೇಲಿ ಏನು ಇಟ್ಕೊತೀರ ನೀವು? ಹಾಂ ಡಾಕ್ಟ್ರೇ, ಅದೇಗ ನಮ್ಮ ಮನೆಗೆ ಬಂತು ಅಂತ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ಹಾಂ, ನನಗನ್ಸುತ್ತೆ ಅವನು ಮನೆಗೆ ಬರಬೇಕಾದ್ರೆ ಅದನ್ನು ತಗೊಂಡೇ ಬಂದಿರ್ತಾನೆ ಅಂತ. ಅದೇನೇ ಇರ್ಬೋದಮ್ಮ, ನಮಗದು ಸಂಬಂಧ ಇಲ್ಲ. ಆದರೆ ನಾವಂತೂ ಹೆಚ್ಚು ಭರವಸೆ ಕೊಡೋಕ್ಕಾಗೋದಿಲ್ಲ. ಯಾಕೆಂದರೆ ಅವರು ಜೊತೆಗೆ ಡ್ರಿಂಕ್ಸು ತುಂಬ ಓವರ್ ತೊಗೊಂಡಿದ್ದಾರೆ. ನನಗನ್ಸೋ ಪ್ರಕಾರ ಅವರು ಡ್ರಿಂಕ್ಸ್ ಜೊತೆಗೆ ಮಿಕ್ಸ್ ಮಾಡಿ ತೊಗೊಂಡಿದ್ದಾರೆ. ಹಾಗಾಗಿ ಈಗಲೇ ಏನು ಹೇಳೋಕ್ಕೆ ಸಾಧ್ಯವಾಗ್ತಿಲ್ಲ. ಅಯ್ಯೋ ಡಾಕ್ಟ್ರೇ, ನೀವು ಇದನ್ನು ಹಿಂಗೆ ಅಂದ್ಬಿಟ್ರಲ್ಲ. ಡಾಕ್ಟ್ರಾಗಿ ನೀವೇ ಹೆಂಗೆ ಅಂದ್ಬಿಟ್ರೆ ನಾವು ಯಾರನ್ನ ಕೇಳ್ಬೇಕು ಹೇಳಿ? ನೋಡಮ್ಮ, ಸುಮ್ಮನೆಲ್ಲ ಹೇಳೋಕ್ಕೆ ನಾವಿದ್ದೀವಿ, ನೀವೇ ಹೆದರ್ಕೋಬಿಡಿ ಅಂತ ಹೇಳೋದು ತುಂಬ ಸುಲಭ. ಆದರೆ ನಿಜ ಹೇಳಬೇಕಲ್ವಾ? ಹಾಗಾಗಿ ನಾನು ಕೈಯಲ್ಲಿ ಸಾಧ್ಯ ಆಗೋಷ್ಟು ಪ್ರಯತ್ನ ಪಡ್ತೀನಿ. ಅದಕ್ಕೆ ಬಿಟ್ಟಿದ್ದು ನಾವು ನಿಮಗೆ ದೇವ್ರನ್ನ ಕೇಳ್ಕೊತೀವಿ. ಸದ್ಯಕ್ಕೆ ಇವಾಗ ನಿಮ್ಗೆ ಅದೇ ಉಳಿದಿರೋದು. ಆ ದೇವ್ರನ್ನ ಪ್ರಾರ್ಥನೆ ಮಾಡಿ ನಿಮ್ಮ ಮಗಂಗೆ ಏನೂ ಆಗಬಾರ್ದು ಅಂತ. ಅಮ್ಮ, ಇದೇನಮ್ಮ ಹಿಂಗಾಗೋಯ್ತು? ನನ್ನ ಮಗನ ಕೈ ಬಿಟ್ಟು ಹೊಂಟೋಗ್ಬಿಟ್ಟ ಅಮ್ಮ. ಎಲ್ಲ ನಾನೇ ಮಾಡಿದ್ದು, ನಂದೇ ತಪ್ಪು. ನನ್ನ ಮಗ ಆವತ್ತೇ ಬಡ್ಕೊಂಡ, ಅಮ್ಮ ನಾನು ಇನ್ನೊಂದು ಮದುವೆ ಆಗಲ್ಲಮ್ಮ, ನನ್ನ ಜೀವನದಲ್ಲಿ ಗೀತನ್ ಬಿಟ್ಟರೆ ಬೇರೆ ಯಾರಿಗೂ ಜಾಗ ಇಲ್ಲ ಅಮ್ಮ, ನನ್ನ ಮಾತು ಕೇಳು ಅಂತ ಎಷ್ಟೋ ಕೇಳ್ಕೊಂಡ. ಆದರೆ ನಾನು ದುಡ್ಡಿನ ದುರಾಸೆಗೆ ಬಿದ್ದು ನನ್ನ ಮಗನ ಜೀವನನೇ ಹಾಳು ಮಾಡಿಬಿಟ್ಟೆ. ಕೊನೆಗೆ ಅವನು ತನ್ನ ಜೀವನ ಕಳ್ಕೊಳ್ಳೋಕೆ ಮುಂದಾಗ್ಬಿಟ್ಟ. ಅಮ್ಮ, ಅವನಿಗೊಂದು ವೇಳೆ ಏನಾದರೂ ಅಪಘಾತ ಆದರೆ ಅದಕ್ಕೆ ನಾನೇ ಕಾರಣ ಅಮ್ಮ. ನನ್ನ ಜೀವನ ಪೂರ್ತಿ ಕ್ಷಮಿಸ್ಕೊಳ್ಳೋಕ್ಕಾಗೋದೇ ಇಲ್ಲ. ಅಯ್ಯೋ ಮಗಳೇ, ಸಮಾಧಾನ ಮಾಡ್ಕೊಮ್ಮ. ಹಿಂಗೆಲ್ಲ ಆಗುತ್ತೆ ಅಂತ ಯಾರು ತಾನೇ ಗೊತ್ತಿರುತ್ತೆ ಹೇಳು? ಅಯ್ಯೋ, ನಾನೊಬ್ಳು ಹುಚ್ಚಿ. ಸುಮ್ಮನೆ ಇರಬೇಕಿತ್ತು. ಗೀತೆಗೆ 2ನೇ ಮದುವೆ ಮಾಡ್ತಾರೆ ಅಂತ ನಿನ್ನ ಹತ್ರ ಯಾಕಾದರೂ ಹೇಳಿದ್ನು. ಅತ್ತೆ, ನೀವು ಏನು ಹೇಳ್ತಾ ಇದ್ದೀರಾ? ಗೀತೆಗೆ 2ನೇ ಮದುವೆ ಮಾಡ್ತೀವಂತ ನೀವು ಅವನ ಹತ್ರ ಏನು ಕೇಳಕ್ಕೆ ಹೋಗಿದ್ರಿ? ಅಲ್ಲ, ನಿಮ್ಗೆ ಯಾರಂತ ಹೇಳಿದ್ದು? ಅಯ್ಯೋ, ನನ್ನ ಬುದ್ಧಿ ಸರಿ ಇಲ್ಲ ಕಣೆ, ತಪ್ಪು ನಂದೆ. ನಾನು ಇರ್ಲಾರ್ದು ಹೋಗ್ಬಿಟ್ಟು ರಾಣಿ ಹತ್ರ ಹೇಳ್ಕೊತಾ ಇದ್ನ. ಅದನ್ನು ಅವನು ಕೇಳಿಸ್ಕೊಂಡ್ಮೇಲೆ ಆಚೆ ಹೋಗಿ ಬಂದಾದ್ಮೇಲೆ ಹಿಂಗೆ ಮಾಡ್ಕೊಬಿಟ್ಟಿದ್ದಾನೆ. ಏನು ಮಾಡ್ಕೊಂಡು ಏನೋ. ಅಯ್ಯೋ ದೇವ್ರೇ. ಅರಿ, ನೀವು ಇದಕ್ಕೆ ಹಿಂಗಿದ್ಬಿಟ್ರಲ್ಲ, ಏನು ಇಷ್ಟೇ ಮಾಡ್ತಿದ್ದೀರಾ? ಅರಿ ಅಮೃತ, ಏನೂ ಇಲ್ಲ. ಇದೇನಾಗೋಯ್ತು ಅಮೃತ? ನನ್ನ ಜೀವನದಲ್ಲಿ ಇದೇನಾಗ್ತಾ ಇದೆ ಅಂತ? ಹಾಂ, ಏನು ಮಾಡೋಕ್ಕಾಗುತ್ತೆ ರೀ, ಎಲ್ಲ ನಮ್ಮ ಮನೆ ಬರೋ ಅಷ್ಟೇ. ಬಿಡಿ, ಯೋಚನೆ ಮಾಡಬೇಡಿ, ಆ ದೇವರಿದ್ದಾನೆ. ಅಲ್ಲ, ಈ ಹುಡುಗ ಹಿಂಗೆ ಮಾಡ್ಕೊಬಿಟ್ನಲ್ಲ. ಗೀತೆಂಗೆ ವಿಷಯ ಗೊತ್ತಾದ್ರೆ ತಾನೇ ಏನು ಮಾಡ್ತಾಳೆ? ಬಿಡುವಣ, ಎಲ್ಲ ತಪ್ಪು ನನ್ನಲ್ಲಿ ಇಟ್ಕೊಂಡು ಪಾಪ ಆ ಹುಡುಗಿಗೆ ತಾನೇ ಏನು ಹೇಳೋಕ್ಕಾಗುತ್ತೆ? ಹೋಗಿ ಅಣ್ಣ, ನೀವು ನಮ್ಮ ಬಗ್ಗೆ ಏನು ಯೋಚನೆ ಮಾಡಬೇಡಿ. ನಿಮ್ಮ ಮಗಳ ಜೀವನದ ಬಗ್ಗೆ ಯೋಚನೆ ಮಾಡಿ. ಹೋಗಿ ಅವಳು ನನ್ನ ಮದುವೆ ಮಾಡಬೇಕು ಅಂತಿದ್ದೀರಲ್ಲ, ಸಂತೋಷವಾಗಿ ಮಾಡಿ. ನೋಡಮ್ಮ ತಾಯಿ ರಾಣಿ, ನನ್ನ ಮಗಳಿಗೆ ಮದುವೆ ಮಾಡಬೇಕು ಅಂತ ಯಾರು ಕುಣಿತಾ ಇಲ್ಲ. ನಿನಗೆ ಯಾರೋ ಇಲ್ದೇ ಹೇಳಿದ್ದಾರೆ. ಏಯ್, ನಾನು ನಿನಗೆ ಇಲ್ದೇ ಹೇಳಿದ್ದೀನಿ. ನೀವೆಲ್ಲನೂ ಸೇರ್ಕೊಂಡು ಅವತ್ತು ಮಾತಾಡ್ತಾ ನಿಜ ತಾನೇ? ಹಾಂ, ಗೀತೆಗೆ 2ನೇ ಮದುವೆ ಮಾಡಬೇಕು ಆ ಸಂಜೆ ಜೊತೆನಲ್ಲಿ ಅಂತ. ಸುಳ್ಳ ಅದು? ಅತ್ತೆ,
ನಾವಿನ್ನೂ ಮಾತಾಡ್ತೀವಿ ಅಷ್ಟೇ, ನೀವು ಮಾತಲ್ಲೇ ಮದುವೆ ಮಾಡಿಬಿಟ್ಟಿದ್ದೀರಲ್ಲ. ಅಮ್ಮ, ಇದೆಲ್ಲದು ನಿನ್ನಿಂದನೇ ಆಗಿದ್ದು ಅಲ್ಲ. ನಮ್ಮ ಮತ್ತೆ ಸುಳ್ಳು ಹೋಗುವಂಥದ್ದು ಏನಾಗಿತ್ತು ನಿನ್ಗೆ ಇವಾಗ? ಹಾಂ, ಸುಮ್ಮನೆ ನಮ್ಮನೆ ಇದ್ದಿದ್ರೆ ಹಿಂಗೆಲ್ಲ ಆಗ್ತಾಯಿತ್ತಾ? ಹೌದಪ್ಪ ಹೌದು. ನಿಂಗೆ ನಿನ್ನ ಹೆಂಡತಿಗೆ ಏನೇ ಸಮಸ್ಯೆ ಆದರೂ ನಾನು ನನ್ನ ಮಗಳಿಬ್ಬರೇ ಕಣ್ಣಿಗೆ ಕಾಣಿಸೋದು, ಬೇರೆ ಯಾರೂ ಕಾಣಿಸಲ್ಲ. ಆಯ್ತು ಹೋಗ್ರಿ, ಏನು ಬೇಕೋ ಮಾಡ್ಕೊಳ್ಳಿ. ನಾನು ಸದ್ಯಕ್ಕೆ ನನ್ನ ಮಗಳನ್ನ ಬಿಟ್ಟು ಎಲ್ಲೂ ಬರೋಲ್ಲ. ಅಯ್ಯೋ ನನ್ನ ಕಂದ ಹೆಂಗೆ ಅಳ್ತವಳು ನೋಡು. ರೀ ನಡೀರಿ ನಾವು ಹೋಗೋಣ. ನೋಡು ಗಂಡನ ಕರ್ಕೊಂಡು ಹೆಂಗೆ ಹೋಗ್ತಾಳೆ ಅಂತ. ಹಾಳಾದವಳು ಇವಳು. ಯಾವಾಗ ನನ್ನ ಮನೆಗೆ ಕಾಲಿಟ್ಲು ಆವಾಗೆ ನನ್ನ ಸಂಸಾರ ಎಲ್ಲ ಹಾಳಾಗೋಯ್ತು. ನಮ್ಮ ಅಣ್ಣನ ಮಗಳು ಎಷ್ಟು ಚೆನ್ನಾಗಿದ್ಲು, ಅವಳು ನಮ್ಮ ಸೊಸೆಯಾಗಿ ಮಾಡ್ಕೊಂಡಿದ್ರೆ ನಮ್ಗೆ ಇವಾಗೆಲ್ಲ ಯಾಕಿಂತ ಕಷ್ಟ ಬರ್ತಾಯಿತ್ತು ಹೇಳು. ಅಯ್ಯೋ ಮಗಳೇ, ಸುಮ್ಮನಿರಮ್ಮ, ನಿನ್ನ ಮಗನಿಗೆ ಏನೂ ಆಗಲ್ಲ, ದೇವರಿದ್ದಾನೆ, ಸುಮ್ಮನಿರು. ಮನೇಲಿ ಇವತ್ತು ಸ್ನಾನಕ್ಕೆ ಹೋಗ್ಬೇಕಾದ್ರೆ ಶಾಂಪು ಖಾಲಿಯಾಗಿತ್ತು. ಹಾಂ, ಒಂದು ಶಾಂಪು ತೊಗೊಬಿಡೋಣ. ಆಮೇಲೆ ಇನ್ನೇನು ಬೇಕಿತ್ತು? ನಾನು ಬರಬೇಕಾದ್ರೆ ಅಮ್ಮನ್ನ ಕೇಳ್ಬಿಟ್ಟು ಬರಬೇಕಾಗಿತ್ತು, ಏನು ಖಾಲಿಯಾಗಿದೆ ಅಮ್ಮ ಅಂತ. ಏನು ಮಾಡಲಿ, ಫೋನ್ ಮಾಡಿ ಕೇಳಲ್ಲ? ಅರೆ ಸಂಜು, ನೀ ಇಲ್ಲಿ? ಅಲ್ಲ, ಅಷ್ಟಕ್ಕೂ ನಿನಗೆ ನಾನು ಇಲ್ಲಿದ್ದೀನಿ ಅಂತ ಯಾರು ಹೇಳಿದ್ದು? ಅಲ್ಲ ಗೀತಾ, ನೀನು ಎಲ್ಲೂ ಕಾಣಿಸಿರೋ ಕಾಲೇಜಲ್ಲಿ. ಹಾಗಾಗಿ ಫ್ರೆಂಡ್ಸ್ನ ಕೇಳಿದೆ, ಅವರಿಂದ ಗೊತ್ತಾಯ್ತು ನೀನು ಇದೆಯಾ ಅಂತ. ಅದಕ್ಕೆ ಹುಡ್ಕೊಂಡು ಹೊರಡಿ ಬಂದೆ. ಹೊರಡು ಬಂದಿಯಾ? ಯಾಕೆ ಸಂಜು, ಏನಾಯಿತು? ಮತ್ತೆ ಮಾಮ ಅಂದರು ಬಂದಿದ್ರಾ? ನೀನೇಂದ್ರು ಕೇಳಿದ್ರಾ? ಸಾರಿ ಸಂಜು, ಎಲ್ಲ ನನ್ನಿಂದನೇ. ಗೀತಾ, ಅದು ಹಂಗಲ್ಲ ಗೀತಾ. ಅದೇನು ಅಂದರೆ... ಸಂಜು, ಏನಾಯ್ತು ಸಂಜು, ಹೇಳು. ನನಗಂತೂ ಟೆನ್ಷನ್ ಸಾಕಾಗ್ಬಿಟ್ಟಿದೆ. ಅದಕ್ಕೆ ಶಾಪಿಂಗ್ ಹತ್ರ ಬಂದು ಸ್ವಲ್ಪ ಮೈಂಡ್ ಫ್ರೀ ಆಗುತ್ತೇನೋ ಅಂತ ಯಾರಿಗೂ ಹೇಳ್ದಂಗೆ ಇಲ್ಲಿಗೆ ಬಂದೆ. ಗೀತಾ, ನಿಮ್ಮ ಸೀನಾ ಮಾಮ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದಾನಂತೆ. ಹಾಸ್ಪಿಟ್ಲಿಗೆ ಹೋಗಿದ್ದಾನಂತ? ಯಾಕಂತೆ? ಕುಡಿದು ಜಾಸ್ತಿ ಆಗಿತ್ತಂತ? ಹೋಗಲಿ ಬಿಡು, ಇಲ್ಲಿಗೆ ಬಂದಾಗ ಅವನು ಹಾಗೆ ಇದ್ನಲ್ಲ. ಅದು ಹಂಗಲ್ಲ ಗೀತಾ, ನಿಮ್ಮ ಮಾವ ಬರೀ ಡ್ರಿಂಕ್ಸ್ ತೊಗೊಂಡಿಲ್ಲ, ಅದ್ರ ಜೊತೆಗೆ ಫಾಸನ್ ತೊಗೊಬಿಟ್ಟಿದ್ದಾರೆ. ಸಂಜು, ನೀನೇನು ಹೇಳ್ತಾ ಇದೀಯಾ? ಸಿನಿಮಾಮ ನಿಜನಾ? ಹೌದು ಗೀತಾ, ನಿಮ್ಮಮ್ಮ ನನಗೆ ಫೋನ್ ಮಾಡಿದರು. ನಿನ್ನ ಫೋನು ನೀನು ರಿಸೀವ್ ಮಾಡಿಲ್ವಂತಲ್ಲ, ಮೋಸ್ಟ್ಲಿ ನೀನು ಬ್ಯಾಗಾಗಿ ಇಟ್ಟಿರ್ತೀಯ ಅನಿಸುತ್ತೆ. ಅದಕ್ಕೆ ನನಗೆ ಫೋನ್ ಮಾಡಿದರು. ಅದಕ್ಕೆ ನಾನಿನ್ನ ಹುಡ್ಕೊಂಡು ವಿಷಯ ಹೇಳ್ಬೋಣ ಅಂತ ಬಂದೆ. ಸಂಜು, ಇದೇನು ಸಂಜು? ನನ್ನ ಜೀವನದಲ್ಲೇ ಯಾಕೆ ಹಿಂಗೆಲ್ಲ ಆಗುತ್ತೆ? ನಾನೇನು ತಪ್ಪು ಮಾಡಿದ್ದೀನಿ ಹೇಳು ಸಂಜು. ಗೀತಾ, ಸಮಾಧಾನ ಮಾಡ್ಕೋ ಗೀತಾ, ಏನೂ ಮಾಡೋಕ್ಕಾಗಲ್ಲ. ನಮ್ಮ ಜೀವನದಲ್ಲಿ ಏನೇನಾಗುತ್ತಲ್ಲ ಅದನ್ನೆಲ್ಲ ನಾವು ಅನುಭವಿಸ್ಲೇಬೇಕು, ಎದುರಿಸಲೇಬೇಕು. ಡೋಂಟ್ ವರಿ, ನಿನ್ನ ಜೊತೆಗೆ ನಾ ಇದ್ದೀನಿ. ನಡಿ, ಇವಾಗ ನಿಮ್ಮ ಮನೆಗೆ ಹೋಗೋಣ.